Every day is not same. ನನ್ನ ಪರ್ಸನಲ್ ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ? So I respect each and every dance teachers out there. Wow. Let's go. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತೇನಪ್ಪ ಈ ಥರ ಲುಕ್ಕಲ್ಲಿ ವೆಲ್ಕಮ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿಲ್ಲ. ಜಸ್ಟ್ ಸ್ಕೂಲ್ ಮುಗಿಸ್ಕೊಂಡು ಇವಾಗ ಬ್ಯಾಂಕ್ ಆಫ್ ಬರೋಡಾ ಅದು ಅಕೌಂಟ್ ಮಾಡ್ಸೋಕ್ಕೆ ಅಂತ ಹೋಗಿದ್ನಲ್ಲ, ಅಲ್ಲಿಗೆ ಹೋಗಬೇಕು. ವೀಣಾನ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ. ಅಂದರೆ ಶೀ ಈಸ್ ಇಯರ್ ಓನ್ಲಿ ಬ್ಯಾಂಕ್ ಹತ್ರನೇ. ಅಂದರೆ ಅವಳೇನೋ ಕಸಿನ್ ಮನೆಗೆ ಬಂದಿದ್ಲಂತೆ, ಇವತ್ತು ಮೀಟ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಹಂಗೆ ಅವಳನ್ನೂ ಕರ್ಕೊಂಡು ಬ್ಯಾಂಕಿಗೆ ಹೋಗೋಣ. ಅಕೌಂಟ್ ಇವತ್ತಾದರೂ ಆಗುತ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ. ಆ್ಯಂಡ್ ಎಂಜಾಯ್ ಅ ಡೇ ವಿತ್ ವೀಣಾ. 10 ನಿಮಿಷ ವೆಯ್ಟ್ ಮಾಡಿಸಿದಾಳೆ ಅವಳು ನನ್ನ. ಇವಳು ಗಾಡಿ ಇಲ್ಲೇ ಬಿಟ್ಟು ನನ್ನ ಜೊತೆ ಬರ್ತಾಯಿದ್ದಾಳೆ ನೋಡಿ. ಬಿಡು, ನಾಳೆ ಬಂದು ತಗೊತೀನಿ ಅಂದ್ಕೊಂಡು ಇಲ್ಲೇ ಬಿಟ್ಬಿಟ್ಟು ವಿ ಆರ್ ಗೋಯಿಂಗ್ ಇನ್ ಅವರ್ ವೆಹಿಕಲ್. ಲೆಟ್ಸ್ ಗೋ. ದಿಸ್ ಈಸ್ ನಾಟ್ ವೀಣಾಸ್ ಹೋಮ್. ದಿಸ್ ಈಸ್ ಏನದು ಅವ್ರ ಹಸ್ಬೆಂಡ್ ಅವರ ಕಸಿನ್ ಅವರ ಮನೆಯ ಪಾಪು ನೋಡೋಕ್ಕೆ ಬಂದಿದ್ರು. ಲೆಟ್ಸ್ ಗೋ ಇನ್ ಅವರ್ ವೆಹಿಕಲ್ ನಾವು. ಹಲೋ ಹಾಯ್. ಓಕೆ, ರೀಚ್ ಬ್ಯಾಂಕ್ ಇವಾಗ 3:35. ಎಷ್ಟೊತ್ತಾಗುತ್ತೆ ನೋಡೋಣ. ಹಲೋ, ಇವಾಗ ನಮಗೆ ಕಂಪ್ನಿ ಇದೆ ಆದರೆ ಓಕೆ. ಬಂದಿರೋ ಕೆಲಸ 3:35. 4:15ಗೆ ಕೆಲಸ ಮುಗ್ದೋಯ್ತು. ವೀಣಾ 40 ಮಿನಿಟ್ಸ್ ಸೈಲೆಂಟ್ ಅಂತ ವೆಯ್ಟ್ ಮಾಡ್ತಾ ಇದ್ದು, ಬಟ್ ತುಂಬ ಬೇಗ ಆಯಿತು. ಎವ್ರಿ ಡೇ ಇಸ್ ನಾಟ್ ಸೇಮ್. ಅವತ್ತು ಎಷ್ಟು ಫ್ರಸ್ಟ್ರೇಷನಲ್ಲಿ ಆಗಿದ್ದೆ, ಇವತ್ತು ಅಷ್ಟೇ ಈಸಿಯಾಗಿ ಸ್ಮೂತ್ ಲೈಕ್ ಬಟರ್ ಥರ ಎಲ್ಲ ಪ್ರಾಸೆಸ್ ಮುಗ್ದೋಯ್ತು. ಆಮೇಲೆ ಅದೇನೋ ಪ್ರಧಾನಮಂತ್ರಿ ಸ್ಕೀಮ್ ಅಂತೆ, ಸೊ ಅದಕ್ಕೇನೋ ಇಯರ್ಲಿ 20 ರೂಪೀಸ್ ಕಟ್ಟಾಗುತ್ತೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಮಾಡಿಸಿದ್ರು. ಓಕೆ ಫೈನ್ ಅಂತ ಅದನ್ನು ಮಾಡಿಸಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಗ್ಲೆನ್ಸ್ಗೆ ಹೋಗ್ತೀವಿ. ನಮ್ಮ ವೀಣಾ ಹೋಗೋಕ್ಕೂ ಮುಂಚೆನೇ ಮೆನು ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ. ಹೋಗಿದ ತಕ್ಷಣ ಬನ್ನಿ ಏನು ತಿಂತೀವಿ ಏನು ಮಾಡ್ತೀವಿ ನೋಡೋಣ. ಲೆಟ್ಸ್ ಗೋ. ಪಕ್ಕ ಇರೋ ಗ್ಲೆನ್ಸಿಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಕಾಫಿ 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 ಅಂತ ಕಾಫಿ ಉಚ್ಚಿ ಥರ ಕಾಫಿ ಮೆನ್ಯೂನೇ ನೋಡ್ತಾ ಇದ್ದಾರೆ. ಸಿಗ್ನೇಚರ್ ಕಾಫಿ ಬಂದ ತಕ್ಷಣ ಆಹಾ ಕಾಫಿ ಫ್ಲೇವರ್ ಅಂತ ಅಂತಾನೆ. ಹೌ ಮಚ್ ಯು ಲವ್ ಕಾಫಿ ಮಿಸಸ್ ವೀಣಾ? Coffee is everything. Special hot. ಗ್ರೇಟೆಸ್ಟ್ ಗ್ಲೆನ್ಸ್ ಕಾಫಿ. ಅವಳು ಕುಡಿಯೋದಲ್ದಿರ, ಅವಳು ತಿನ್ನೋದಲ್ದಿರ ನನಗೂ ಕುಡಿ ಅಂತಾಳೆ, ನಾನು ತಿನ್ನು ಅಂತಾಳೆ. ಹಾ, ಫನ್. ಚಾಕ್ಲೇಟ್ ಸಿರಪ್ಪು, ಕಾಫಿ ಚಾಕ್ಲೇಟ್ ಕಾಫಿ ಥರ ಇದೆ. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕಾಫಿ ಲವರ್ಸ್ ಮಾತ್ರ ಇದು ಅರ್ಥ ಮಾಡ್ಕೊತಾರೆ. ನಾನೆಲ್ಲ ಮಿಲ್ಕ್ ಲವರು, ನನಗೆ ಗೊತ್ತಾಗಲ್ಲ. ವಾವ್, ಬಿಸಿ ಇಲ್ಲ ಅಂದರೆ ತಿಂತಾನ. ಇಷ್ಟು ಬಿಗ್ ಪಿಜ್ಜಾಸ್ ನೋಡೋಣ ಎಷ್ಟು ತಿಂತೀವಿ ಅಂತ. ಆ್ಯಂಡ್ ಇಲ್ಲಿ ಇದು ದೊಡ್ಡ ಪಿಜ್ಜಾ ಮಾಡಿದ್ರೆ ತಿನ್ ಕ್ರಸ್ಟ್ ಬರುತ್ತೆ, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ವಿ. ಲಾಸ್ಟ್ ಟೈಮು ಇದನ್ನೇ ಮಾಡಿದ್ವಿ, ಒಂದು 3 ತಿಂದ್ಬಿಟ್ಟು 3 ಪಾರ್ಸೆಲ್ ತೊಗೊಂಡೋಗಿದ್ವಿ. ಸೇಮ್ ಅವಾಗಲೂ ಅದೇ ಮಾಡಿದ್ವಿ. ಏನದು ರುಚಿಸ್ತಾ ಇದ್ದಾಳೆ. So damn yummy. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಎಷ್ಟು ನಾವು ಏನದು 8 ಸ್ಲೈಸ್ ಆಫ್ ಪಿಜ್ಜಾನ ಗಪ್ಪ ಗಪ್ಪ ಅಂತ ಇಬ್ಬರೇ ತಿನ್ಕೊಂಡ್ಬಿಟ್ಟಿದೀವಿ. ಲ್ಯಾಟ್ರಿ ಪೀಸ್ ಆಫ್ ಪಿಜ್ಜಾ ಚಿಶ್ ತಿನ್ನಿ ನೀವು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನೋಡಿ ರೋಟಿ ಮೇಲೆ ಮಾಡಿರೋ ಥರ ಸಕ್ಕತ್ತಾಗಿ ಮಾಡಿದ್ದಾರೆ. ಮಾತಾಡ್ತಾ ಏನು ತಿಂದಿದ್ದೀವಿ ಅಂತ ಆ್ಯಂಡ್ ಮಾತಾಡ್ತೇವಿ ಖಾಲಿ ಮಾಡ್ಬಿಟ್ವಿ. ಹೊಟ್ಟೆ ಕಣ್ಣು ಹಾಕ್ಬಿಡಿ ಯಾರೋ, ಹೊಟ್ಟೆ ಹಸ್ತಿತ್ತು. ಓಕೆ, ಸೊ ದ ಥರ್ಡ್ ಡಿಶ್ ಇಸ್ ರಾ ಮ್ಯಾಂಗೋ ಚೀಸ್ ಕೇಕ್. ಇದು ಯಾವ ಥರ ಇದೆ ನೋಡೋಣ ಬನ್ನಿ. ಆ್ಯಂಡ್ ದಿಸ್ ಇಸ್ ಲಾಸ್ಟ್. ಹ್ಯಾಪಿ ಬರ್ತ್ಡೇ ಟು ಮೀ. 20 ಸತಿ ಬರ್ತ್ಡೇ ಮಾಡ್ಕೊ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ರಾ ಮ್ಯಾಂಗೋ ಚೀಸ್ ಕೇಕ್ ಚೆನ್ನಾಗಿದೆ.
10 ಔಟ್ ಆಫ್ 8 ಕೊಡ್ಬೋದಾ? ನಾನು ಟೇಸ್ಟ್ ಮಾಡ್ತೀನಿ ಈಗ. ಕೆಳಗಡೆ ಏನಿದೆ? ನೈಸ್, ಪಕ್ಕ ಮ್ಯಾಂಗೋ ಫ್ಲೇವರೇ ಇದೆ. ನೈಸ್, ಬೇಗ ಖಾಲಿ ಆಗಿಬಿಡುತ್ತೆ, 2 ಮಿನಿಟ್ಸ್ ಖಾಲಿ ಆಗುತ್ತೆ. ಓಕೆ, ಹೇಳು ನನಗೆ ಏನೇನು ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಿದ್ದಾಳೆ ನಮ್ಮ ವೀಣಾ. ಹಾಂ, ನಾಟ್ ಅ ಮೌಂಟೇನ್ ಪರ್ಸನ್, ಯುವರ್ ಅ ಬೀಚ್ ಪರ್ಸನ್. ಹೌದು, ಎಸ್. And like most of the ನನ್ನ ಪರ್ಸ್ನಲ್ ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ? ಏನು ಇಷ್ಟ, ಹೌದು, it might be things or whatever. ಎಸ್, ವಾಟ್ ಐಮ್ ಕ್ರೇಜಿ ಅಬೌಟ್, ಅದೇ ಕ್ವಶನ್ ಅವಳಿಗೆ. Like that. And moreover, ಇನ್ನೊಂದೇನಂದ್ರೆ like you like to be sometimes lonely when you're low. Yes or no? You like most of the time like ತುಂಬಾ ಎಮೋಷನಲ್ ಆದಾಗ you'll try to be alone, ಸ್ವಲ್ಪ ಕಾಮ್ ಡೌನ್ ಮಾಡಿಕೊಂಡು ಮತ್ತೆ ಓಕೆ ಯು ಟ್ರೈ ಟು ಓಕೆ ಐ ಹ್ಯಾವ್ ಟು ಕಮ್ ಬ್ಯಾಕ್ ಅಂತ ನೀನು ಬೂಸ್ಟ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ಅಡ್ಡ ಈ ಟೈಮಲ್ಲಿ ತಿಳ್ಕೊಂಡೋಳಲ್ಲಪ್ಪ. ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂತೆ, ನಿಂದು ಮಾತ್ರ ಯಾರಿಗೂ ಗೊತ್ತಾಗಲ್ಲ, ಹೇಳೋದೇ ಇಲ್ಲ. ಹಂಗಂತ ಈ ಮುಚ್ಚಿಡಲ್ಲ ನಾನು, ಐ ಟೆಲ್. ಒಂದ್ ವರ್ಷ ಆದ್ಮೇಲೆ ಹೇಳ್ತಾರೆ ಹಿಂಗಾಗಿತ್ತು ಹಿಂಗಾಯ್ತು ಅಂತ ಅಂದ್ಬಿಟ್ಟು ಎಲ್ಲ ಕ್ಲಿಯರ್ ಆದ್ಮೇಲೆ ಹೇಳ್ತಾರೆ. ವೆರಿ ಮೇಜರ್ ಥಿಂಗ್ಸ್. ಥಿಂಗ್ಸ್ ಅಲ್ಲಿ ಏನಿಷ್ಟ ಅಂತಂದ್ರೆ ಥಿಂಗ್ಸ್ ಅಲ್ಲಿ ಏನಿಷ್ಟ ಯು ಕ್ಯಾನ್ ಆಸ್ಕ್ ಮೀ ಸೊ ದಟ್ ಐ ವಿಲ್ ಟೆಲ್. ಐಸ್ ಕ್ರೀಮ್ ಆರ್ ಪಾನಿಪುರಿ? ರೈಡ್ ಆರ್ ಡ್ರೈವ್? ರೈಡ್. ಗುಡ್. ಫ್ರೆಂಡ್ಸ್ ಆರ್ ಫ್ಯಾಮಿಲಿ? ಫ್ರೆಂಡ್ಸ್. ರಾಂಗಾ? ರಾಂಗಾ? ಬೋತ್ ಡಿಪೆಂಡ್ಸ್ ವಿಚ್ ಫ್ಯಾಮಿಲಿ ಅಂತ. ಈಗ ತುಂಬಾ ಜಾಸ್ತಿ ಫ್ಯಾಮಿಲಿ ಅಂತ ಫ್ರೆಂಡ್ಸ್ಗೆ ಜಾಸ್ತಿ ಟೈಮ್ ಕೊಡ್ತೀಯ ಅಂತ. ಯಾ ಟ್ರೂ. ಇನ್ ದಟ್ ವಿ ಕ್ಯಾನ್ ಟೆಲ್ ಲೈಕ್ ಫ್ರೆಂಡ್ಸ್ ಅಂತ. ಹೌದು, ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ನನಗೆ ಎಲ್ಲರೂ. ಆಮೇಲೆ ಇನ್ನೇನು ಹೇಳಿ, ಸಡನ್ ಆಗಿ ಕಾಫಿ ಆರ್ ಮಿಲ್ಕ್? ಬೀಯಿಂಗ್ ಅಟ್ ಹೋಮ್ ಆರ್ ಹ್ಯಾಂಗಿಂಗ್ ಔಟ್? Both. Sometimes you like to be at home, but most of the time you like to come home. ಕರೆಕ್ಟ್, ಮೋಸ್ಟ್ ಆಫ್ ದ ಟೈಮ್ಸ್ ಹ್ಯಾಂಗ್ ಔಟ್. ಐ ಲೈಕ್ ಟು ವರ್ಕ್ ಅಂಡರ್ ಸಮ್ಮನ್ ಆರ್ ಆಂಟ್ರಪ್ರಿನರ್? ಗುಡ್. ಅಪ್ಪ ಏನಪ್ಪ ಹಿಂಗೆ ಸ್ಕೋರ್ ಮಾಡ್ತಾಳೆ. ಐ ಲೈಕ್ ಟು ವಾಚ್ ಫೋನ್ ಆರ್ ಟಾಕ್? Both. ರಾಂಗ್, ಐ ಡೋಂಟ್ ಲೈಕ್ ಟು ಯೂಸ್ ಫೋನ್ You Actually. these days you use a lot of phone. ಬಿಕಾಸ್ ಆಫ್. So in that context I'm telling you. ಓಕೆ. You used to talk or meet personally and talk, spend time ಅಂತ ಇತ್ತು. But once you started what is that YouTube and all those things, you are ಸ್ವಲ್ಪ using ಫೋನ್ ಯೂಸ್. phone and both. Why I'm telling this? ಇವಾಗಲೂ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಇವಾಗ ಅವಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಮನೆಗೆ ಬಂದಾಗಿಂದ ಮೋಸ್ಟ್ಲಿ ಫೋನಲ್ಲೇ ಇರ್ತಾಳೆ, ಹಾಗಾಗಿ ಬೋತ್ ಅಂತ ಹೇಳಿದ್ದೀನಿ. ಓಕೆ, ಅದೇ ಎಡಿಟಿಂಗು ಅದು ಇದು ಅಂತ ಮಾಡ್ತಾ ಇರ್ತೀನಿ. ಕರೆಕ್ಟ್. ದೆನ್ ಇನ್ನೇನು ಕ್ವಶನ್ನು? ಎಲ್ಲ ಕ್ವಶನೇ ಮರ್ತೋಗ್ತಾ ಇದೆಯಲ್ಲ ನನಗೆ. ಸದ್ಯಕ್ಕಷ್ಟೇ. ಓಕೆ, ಬಟ್ ಗುಡ್ ಸ್ಕೋರ್. ತುಂಬ ತಿಳ್ಕೊಂಡಿದ್ದಾಳೆ ನನ್ನ ಬಗ್ಗೆ 10 ವರ್ಷದಿಂದ. ಗುಡ್. ಕ್ಲಾಪ್ ಫಾರ್ ವೀಣಾ. ಕ್ಲಾಪ್ ಫಾರ್ ವೀಣಾ. ಮೋರ್ ದೆನ್ 10 years ಆ್ಯಕ್ಚುಲಿ. ಇಟ್ಸ್ ಲೈಕ್ 15 years. ಅವಳಿಗೂ ಮೇ ಬಿ ಸ್ವಲ್ಪ ಕ್ಯಾಮ್ರಾಗೆ ಮುಜುಗರ ಆಗ್ತಾ ಇರ್ಬೋದು ದೀಪ್ಸಿತ್ ಥರನೇ. ಬಟ್ ಓಕೆ, ಇಷ್ಟೆಲ್ಲ ಮಾತಾಡಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಪಾಪ ನನ್ನ ವ್ಲಾಗಿಗೆ ಕಂಟೆಂಟ್ ಕೊಟ್ಟಿದ್ದಾಳೆ. ಆ್ಯಂಡ್ ಫಸ್ಟ್ ಟೈಮ್ ಈ ವಿಡಿಯೋ, ಲಾಸ್ಟ್ ಟೈಮ್ ಡಿಲೀಟ್ ಆಯಿತು, ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ಬಟ್ ಇದು ಫಸ್ಟ್ ಟೈಮ್ ವಿಡಿಯೋ. ಎಂಜಾಯ್ ಮಾಡಿ. You like a lot. ನನಗೆ Polar bear. ಫುಡ್ಡಲ್ಲಿ ನನಗೆ ಸ್ಕೋರ್ ಗೊತ್ತಿಲ್ಲ ಕಣೆ, ನನಗೆ ಗೊತ್ತಿಲ್ಲ. ಸಮ್ಟೈಮ್ಸ್ ಪಾನಿಪುರಿ, ಸಮ್ಟೈಮ್ಸ್ ಪುನಃ ಬೇರೆ. But mostly polar bear ice cream. ಐಸ್ ಕ್ರೀಮ್, ಪಾನಿಪುರಿ ನಾವು ಜಾಸ್ತಿ ತಿಂದಿಲ್ಲ. ಓಕೆ, ಐ ಕ್ಯಾನ್ ಗಿವ್ ಯು ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸು. ಅದೇ ಏನದು ಫೋನು ಇತ್ತೀಚೆಗೆ ಆ್ಯಕ್ಚುಲಿ ಎಡಿಟಿಂಗ್ ಅಂತ ಇದು ಕೂತ್ಕೊತೀನಿ ಬಿಟ್ಟರೆ ಐ ಸೀರಿಯಸ್ಲಿ ಡೋಂಟ್ ಲೈಕ್ ಟು ಯೂಸ್ ಫೋನ್. ಇವಾಗ ಅದು ಸ್ವಲ್ಪ ಕೈಂಡ್ ಆಫ್ ಪ್ರೊಫೆಷನ್ ಆಗ್ತಾ ಇರೋದ್ರಿಂದ
ಯೂಸಿಂಗ್ ಫೋನ್ ಅದು ಬಿಟ್ಟರೆ ಐ ಡೋಂಟ್ ಡಿಫ್ರೆನ್ಸ್ ಇದೆ ಕಣೆ ದಿಸ್ ಆರ್ ದಟ್ ಅಂತ. ಇದೆ ನೆಕ್ಸ್ಟ್ ಟೈಮ್ ಕೇಳ್ತೀನಿ. ಸಡನ್ನಾಗಿ ಸುಮ್ಮನೆ ಏನೋ ವಾಟ್ ಟೈಮ್ ಕ್ರೇಜಿ ಅಬೌಟ್ ಅಂತ ಸುಮ್ಮನೆ ರೆಕಾರ್ಡಿಂಗ್ ಅಷ್ಟೇ. ನೆಕ್ಸ್ಟ್ ಟೈಮು ಡೀಟೇಲಾಗಿ ಕ್ವಶನ್ಸ್ ಕೇಳಬೇಕಂದ್ರೆ ನೋಡೋಣ. ಮಾತಾಡಿ ಎಲ್ಲ ಖಾಲಿ ಮಾಡಿದ್ವಲ್ಲ, ಅದಕ್ಕೆ ಮತ್ತೆ ಲಾಸ್ಟ್ ಫ್ರೆಂಚ್ ಫ್ರೈಸ್. ಹೊಟ್ಟೆ ಆ್ಯಕ್ಚುಲಿ ನನಗೆ ತುಂಬಿದೆ, ಇವಳಿಗೆ ಎನರ್ಜಿ ಇದೆ ಇವಾಗ ಜೋಶ್ ಆಗ್ಬಿಟ್ಲಿ. ಇವಾಗ ನನ್ನ ಕ್ವಶನ್ಸ್ ಎಲ್ಲ ಕೇಳಿ ನಾವು ಜೋಶ್ ಆಗ್ಬಿಟ್ಟೆ. ಮಾತಾಡಿ ಎನರ್ಜಿ ಲಾಸ್ ಆಗ್ತದೆ. ಅದಕ್ಕೆ ಫ್ರೆಂಚ್ ಇವತ್ತು ಸರಿಯಾಗಿ ತಿಂದಿದ್ದೀವಿ ನಾವು ಅಲ್ವಾ? ನೋ ದೃಷ್ಟಿ ನಮಗೆ ತಿನ್ನೋದ್ರಲ್ಲಿ. ಈಗ ಫ್ರೆಂಚ್ ಫ್ರೈಸ್ ಖಾಲಿ ಮಾಡ್ಕೊಂಡು ಹೋಗೋಣ. ಇದೆಲ್ಲ ನೀವು ತಿನ್ಬೇಕಂದ್ರೆ ಗ್ಲೆನ್ಸಿಗೆ ಬಂತೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಹಾಂ, ಫುಲ್ ಎನರ್ಜಿ ಆಗಿದ್ದೀನಿ ಇವಾಗ. ಯಾಕೆ ಟೈಮ್ ನೋಡಿ, ಟೈಮ್ ಈಸ್ ಆಲ್ಮೋಸ್ಟ್ ಇನ್ನೇ 10 o'clock ಆಗುತ್ತೆ. ನಾನು ಮಾತ್ರ ಫುಲ್ ಜೋಶ್ ಆ್ಯಂಡ್ ಎನರ್ಜಿಟಿಕ್ ಆಗಿದ್ದೀನಿ. ಯಾಕೆ ಅಂದರೆ ನನಗೆ ನಾಳೆಯಿಂದ ಫ್ರೈಡೇ ಸ್ಯಾಟರ್ಡೇ ಸಂಡೇ ರಜಾ. ಸೊ ಸ್ಕೂಲ್ಸಲ್ಲಿ ಟೀಚರ್ಸ್ಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಓಕೆ, ಸೊ ಏನಪ್ಪ ಅಂತಂದರೆ ಇವತ್ತು ವೀಣಾ ಜೊತೆ ಸಡನ್ನಾಗಿ ಅದೆಲ್ಲ ಮುಗಿಸಿ ಪರ್ಸ್ನಲ್ ಕ್ಲಾಸ್ ಇತ್ತು ನನಗೆ 8:30 to 9:30 ಒಂದು. ಆ್ಯಕ್ಚುಲಿ ಲೈಕ್ ಅವ್ರು ಬಂದು ಕೇಳಿದಾಗ ನನಗೆ ಏನು ಹೇಳಬೇಕು, ಒಪ್ಕೋಬೇಕಾ ಬೇಡವಾ ಏನೋ ಗೊತ್ತಾಗಿಲ್ಲ. ಬಟ್ ನನಗೆ ಹೆಂಗೆ ಅಂದರೆ ಸ್ಟೂಡೆಂಟ್ಸ್ ಬಂದು ಕ್ಲಾಸ್ ಬೇಕು ಹೇಳ್ಕೊಡಿ ಅಂದಾಗ ಐ ಕಾಂಟ್ ಸೇ ನೋ ಟು ದೆಮ್. ಐ ನೋ ಇಟ್ಸ್ ನಂಗೆ ಹೆಕ್ಟಿಕ್ ಆಗುತ್ತೆ 8:30 to 9:30. ಬಟ್ ಅವರಿಗೆ ಕಲಿಬೇಕು ಅಂತ ಆಸಕ್ತಿ ಇದೆ. ನಾನೊಂದು ಟೀಚರ್ ಆಗಿ ಕಲಿಬೇಕು ಅಂತ ಒಬ್ರಿಗೆ ಆಸಕ್ತಿ ಇದ್ದಾಗ ನನಗಂತೂ ನೋ ಹೇಳೋದಕ್ಕೆ ಮನಸ್ಸೇ ಬರಲ್ಲ. ಸೊ ಸಂಹಾವ್ ನಾನು ಪುಷ್ ಮಾಡ್ಕೊತೇನೆ. ನನ್ನಲ್ಲಿ ಎಷ್ಟಾಗುತ್ತೋ ನಾನು ಆದಷ್ಟು ಬೇರೆಯವ್ರಿಗೆ ನಾಲೆಡ್ಜ್ ತುಂಬಬೇಕು. ಮೇ ಬಿ ಇಲ್ಲಿ ತನಕ ನಾನು ಒಂದು 2000 to 3000 ಕಿಡ್ಸ್ಗೆ ಹೇಳ್ಕೊಟ್ಟಿರ್ತೀನಿ. ಸೊ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು. ಈಗ ಟೀಚರ್ ಅಷ್ಟು ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ. ಕೈಕಾಲು ಮೂವ್ ಮಾಡೋದು ಹೇಳ್ಕೊಡೋದು, ಡಾನ್ಸ್ ಹೇಳ್ಕೊಡೋದು ಈಸ್ ಅ ಗ್ರೇಟೆಸ್ಟ್ ಜಾಬ್ ಅಕಾರ್ಡಿಂಗ್ ಟು ಮೀ. ಸ್ವಲ್ಪ ಜನ ಅನ್ಕೊತಾರೆ ಡಾನ್ಸ್ ಟೀಚರಾ ಅಂತಲೇ ಅನ್ಕೊತಾರೆ. ಬಟ್ ನನ್ನ ಪ್ರಕಾರ ಡಾನ್ಸ್ ಟೀಚರಾ ಅಂದರೆ ಅಲ್ಲಿ ನೋಡ್ತೀನಿ ನಾನು, ಎಲ್ಲರನ್ನೂ ಅಲ್ಲೇ ನೋಡ್ತೀನಿ. ಬಿಕಾಸ್ ಡಾನ್ಸ್ ಟೀಚರ್ ಎಲ್ಲ ಜಾಬ್ಗೂ ರೆಸ್ಪೆಕ್ಟ್ ಮಾಡಬೇಕು. ಡಾನ್ಸ್ ಟೀಚರ್ ಅಂತ ಬಂದರೆ ಮೆಂಟಲಿ ಕೊರಿಯೋಗ್ರಫಿ ಯೋಚನೆ ಮಾಡಬೇಕು, ಮ್ಯೂಸಿಕ್ ಕೇಳ್ಕೋಬೇಕು, ಬಾಡಿ ಯೂಸ್ ಮಾಡ್ತೀವಿ ಆ್ಯಂಡ್ ತುಂಬ ಟಯರಿಂಗ್ ಇರುತ್ತೆ. ಜಸ್ಟ್ ಬಿಕಾಸ್ ವಿ ಚೂಸ್ ಡಾನ್ಸ್ ಡಸ್ ನಾಟ್ ಮೀನ್ ದಟ್ ವಿ ಡೋಂಟ್ ಫೀಲ್ ಟಯರ್ಡ್. ಸೊ ಇದೆಲ್ಲನೂ ಇರುತ್ತೆ. ಅದ್ರ ಮಧ್ಯೆ ನಾವು ಡಾನ್ಸ್ ಅಂತ ಬಂದಿದ ತಕ್ಷಣ ಜೋಶಲ್ಲಿ ಖುಷಿಯಾಗಿ ಡಾನ್ಸ್ ಮಾಡ್ತೀವಿ, ಏನು ಯೋಚನೆ ಮಾಡ್ತೀರಾ. ಸೊ ಐ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಡಾನ್ಸ್ ಟೀಚರ್ಸ್ ಔಟ್ ದೇರ್. ಆ್ಯಂಡ್ ನೀವು ಎಲ್ಲರೂ ಡಾನ್ಸ್ ಮ್ಯೂಸಿಕ್ ಏನೇ ಆರ್ಟ್ ಫಾರ್ಮ್ಸ್ ಇದ್ದರೂ ಅದಕ್ಕೆ ಬೆಲೆ ಕೊಡಿ. ಬಿಕಾಸ್ ಎವ್ರಿ ಒನ್ ಕಾಂಟ್ ಡೂ ಇಟ್, ಎವ್ರಿ ಒನ್ ಕಾಂಟ್ ಬಿ ಅ ಡಾನ್ಸರ್. ಸೊ ರೆಸ್ಪೆಕ್ಟ್ ಆಲ್ ದ ಡಾನ್ಸ್ ಟೀಚರ್ಸ್ ಆ್ಯಂಡ್ ಆಲ್ ದ ಡಾನ್ಸರ್ಸ್ ಔಟ್ ದೇರ್. ಸೊ ಹೀಗಿತ್ತು ನನ್ನ ಒಂದು ಔಟಿಂಗ್ ವಿತ್ ವೀಣಾ. ಸೊ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವೀಣಾ ಬಗ್ಗೆ ಆ್ಯಸ್ ಟುಡೇಸ್ ವೀಣಾ ಟಾಪಿಕ್ ಬಂದರೆ, ವೀಣಾ ಬಂದು ನನಗೆ PUC ಇಂದ ಫ್ರೆಂಡು ಆ್ಯಂಡ್ ತುಂಬ ಮನಸ್ಸಿಗೆ ಹತ್ರ ಆದವಳು. ದೀಪ್ಸಿ ವೀಣಾ ಬಂದು ನನಗೆ ತುಂಬ ವರ್ಷದಿಂದ ಗೊತ್ತು. ಅಂದರೆ PUC ಇಂದ ಫಸ್ಟ್ ವೀಣಾ, ಅದಾದಮೇಲೆ ಡಿಗ್ರಿಯಿಂದ ಬೇರೆ ಫ್ರೆಂಡ್ಸ್ ಬಂದಿದ್ದು. ಸೊ ಶಿನೋ ನನ್ನ ಚಿಕ್ಕ ಆಲ್ಮೋಸ್ಟ್ PUC ಅಂದರೆ ಗೊತ್ತಲ್ಲ, ಇನ್ನು ಎಳ್ಸು ಅನ್ನೋ ಥರ ಹೇಳ್ತಾರಲ್ಲ ಆ ಥರ. ಅಲ್ಲಿಂದನೂ ಅವಳು ಲೈಕ್ ಶಿ ಹ್ಯಾವ್ ಗಿವನ್ ಲಾಟ್ಸ್ ಆಫ್ ಲವ್ ಟು ಮೀ, ಲಾಟ್ಸ್ ಆಫ್ ಒಂದು ಚಿಕ್ಕ ಮಗು ಥರ ಪ್ರೀತಿ ಕೊಟ್ಟಿದ್ದಾಳೆ ನನಗೆ. ಆ ಪ್ರೀತಿ ಅದು ಎಲ್ಲಿಂದೋ ಗೊತ್ತಿಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ನೋ ದೃಷ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಅರ್ಪಿತಾ. ಗುಡ್ ನೈಟ್.